ಇದ್ರಾ? ಕಾಫಿ ಕೊಡ್ಲಾ ಅಥವಾ ತಿಂಡಿ ತಿಂತೀರಾ? ಆ ಏನು ತಿಂಡಿ ಮಾಡಿದ್ಯಮ್ಮ? ದೋಸೆ ಮಾಡಿದ್ದೀನಿ ಅತ್ತೆ. ಅಯ್ಯೋ, ಈ ಬಿಸಿಲಲ್ಲಿ ದೋಸೆ ಬೇರೆ ಮಾಡಿದ್ಯಾ? ಹೋಗ್ಲಿ ಬಿಡು, ಎರಡು ಹಾಕೋ ಬರೋಗು. ಸರಿ ಅತ್ತೆ. ಅನ್ನಂಗೆಲ್ಲಿ ನಿನ್ನ ಗಂಡ ಕಾಣಿಸ್ತಾ ಇಲ್ಲ, ಕೆಲಸ ಕೊಟ್ಟೋದ್ನಾ? ಎಷ್ಟು ಬೇಕಾ? ಹೌದು ಅತ್ತೆ, ಇವತ್ತೇನೋ ಬೇಗ ಹೋಗ್ಬೇಕಾಗಿತ್ತಂತೆ, ಅದಕ್ಕೆ ಹೋಗಿದ್ದಾರೆ. ಹೇಳ್ಬಿಟ್ಟೋದ್ರು ಅಮ್ಮ ಇದೆ ಹೇಳ್ಬಿಡು ಅಂತ. ಹೌದಾ? ನನ್ನ ಎಫ್ಸಿ ಹೇಳ್ಬೋದಾಗುತ್ತಲ್ಲ, ನಿನ್ಗೆ ಹೇಳ್ಬಿಟ್ಟೋದ್ನಾ? ಹೋದ್ರೆ ಹೋಗ್ಲಿ ಬಿಡು. ಮತ್ತೆ ಅವಳಲ್ಲಿ ನಿನ್ನ ಮಗಳು? ಅತ್ತೆ, ಅವಳು ಸ್ಕೂಲ್ಗೆ ಹೋದ್ಲು. ಇಷ್ಟು ಬೇಗ ಹೋಗ್ತಾಳಾ? ಅಂದಂಗೆ ಸ್ಕೂಲಿಗೆ ಎಲ್ಲ ಹಾಕಿದ್ದೀರಾ? ಫೀಸೆಲ್ಲ ಎಷ್ಟಾಯಿತು? ಅದು ಸ್ಕೂಲ್ಗೆ ಇಲ್ಲೇ ಹಾಕಿದ್ದೀವತ್ತೆ, ಮನೆಯಿಂದ ಸ್ವಲ್ಪ ದೂರ ಐತೆ, ಬಸ್ ಬರುತ್ತೆ, ಬಸ್ಸಲ್ಲಿ ಬಂದು ಬಸ್ಸಲ್ಲಿ ಹೋಗ್ತಾಳೆ. ಫೀಸ್ ಎಲ್ಲ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಮಗನ ಕೇಳಬೇಕು, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಹೌದಾ? ಅಂದರೆ ಒಳ್ಳೆ ಸ್ಕೂಲ್ಗೆ ಹಾಕಿದೆ ಅಂತ ಆಯಿತು. ವಯರಲ್ಲಿ ಹೋಗ್ತಾಳೆ ಅಂದರೆ ಜೋರಾಗಿ ಇರುತ್ತೆ. ಯಾಕತ್ತೆ? ಹಾಂ, ಏನಿಲ್ಲಪ್ಪ, ಹಿಂಗೆ ಸುಮ್ಮನೆ ಕೇಳಿದೆ. ಹೌದಾ? ಸರಿ ಅತ್ತೆ, ಇರಿ, ನಿಮಗೆ ದೋಸೆ ಹಾಕೋ ಬಂದು ಕೊಡ್ತೀನಿ. ಪರಿ, ಒಂದು ನಿಮಿಷ ಇರು. ಯಾಕತ್ತೆ? ಅದು ಏನಿಲ್ಲ, ನಿಮಗೆ ಮಗುನ ಕೊಟ್ರಲ್ಲ, ಅವ್ರು ಮತ್ತೆ ಬಂದು ಮಗುನ ತಗೊಳ್ಳೋದು ಏನೂ ಆಗಿಲ್ವಾ? ಅಲ್ಲ, ಮೊನ್ನೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದೆಯಲ್ಲ, ಅದೆಲ್ಲ ಸರಿಯುತ್ತಾ ಇವಾಗ? ಅಯ್ಯೋ ಅತ್ತೆ, ಅದೊಂದು ದೊಡ್ಡ ಕತೆ ಆಗಿತ್ತು. ಅವರೆಲ್ಲ ಬಂದಿದ್ರಾ, ನನಗೆಲ್ಲ ಒಂದು ಕಡೆ ತುಂಬ ಭಯ ಆಗೋಯ್ತು. ಏನಪ್ಪ ಮಾಡಲಿ, ಮಗುನ ಕೊಡಿ ಅಂತ ಬಂದು ಕೇಳ್ಬಿಟ್ರೆ ಅಂತ. ಹಾಂ, ಆಮೇಲೆ ಏನಾಯ್ತು? ನಾನು ಇವ್ರಿಗೆ ಹೇಳಿದ್ನಾ, ನೋಡ್ರಿ ಹಿಂಗೆಲ್ಲ ಆಗ್ತದೆ ಏನ್ರಿ ಮಾಡೋದು ಅಂತ ಹೇಳಿದೆ. ಅದಕ್ಕೆ ಇವ್ರು ನನಗೆ ಸಮಾಧಾನ ಮಾಡಿದ್ರು. ಅತ್ತೆ ನೋಡು ಬರೀ ನೀನೇನು ಯೋಚನೆ ಮಾಡಬೇಡ, ಈ ಮಗುನ ಯಾವತ್ತೂ ಯಾರು ಕೊಡೋದು ಬೇಡ, ಈ ಮಗುಗೆ ನಾವೇ ಅಪ್ಪ ಅಮ್ಮ, ನೋಡೋಣ ಯಾರು ಬರ್ತಾರೋ ಬರಲಿ, ನಾನು ನೋಡ್ಕೋತೀನಿ ಅಂತ ಹೇಳಿದ್ರತ್ತೆ. ಹೌದಾ? ಇಷ್ಟೆಲ್ಲ ಹೇಳಿದ್ನಾ? ಅಲ್ಲ, ಇವ್ರು ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾಗೋದಕ್ಕೆ ಕಾರಣ ಏನು ಪರಿಮಳ? ಅಯ್ಯೋ ಅತ್ತೆ, ನನಗೂ ಅದೇ ಗೊತ್ತಿಲ್ಲ. ನಾನು ಯಾವ ದೇವ್ರಿಗೆ ಏನು ಒಂದು ಹೂವು ಹೆಚ್ಚಾಗಿ ಇಟ್ಟಿದ್ನೋ ಗೊತ್ತಿಲ್ಲ ಅತ್ತೆ. ನಮ್ಮ ಯಜಮಾನ್ರು ನಮ್ಮ ಮಗುನ ಒಂದು ಕ್ಷಣ ಬಿಟ್ಟಿರಲ್ಲ. ಅವ್ರ ಅಪ್ಪ ಆಗಿದ್ರು ಇಷ್ಟೊಂದು ಚೆನ್ನಾಗಿ ನೋಡ್ಕೊತಿದ್ರೆ ಗೊತ್ತಿಲ್ಲ ಅತ್ತೆ. ಅವ್ರಿಗಿಂತ ಹೆಚ್ಚಾಗಿ ಮುದ್ದು ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ನನಗಂತೂ ಅವ್ರಿಬ್ಬರನ್ನ ನೋಡ್ತಾ ಇದ್ರೆ ಸ್ವಂತ ಅಪ್ಪ ಮಗಳೇನೋ ಅನ್ನೋ ರೀತಿ ಅನಿಸುತ್ತೆ. ನಂಗೊಂದು ಟೈಮಲ್ಲಿ ತುಂಬ ಭಯ ಆಗೋಗುತ್ತೆ ಅತ್ತೆ, ಎಲ್ಲ ನನ್ನ ಗಂಡ ಮಗುನ ತನ್ನ ಮಗು ಅಂತ ಒಪ್ಕೊಳ್ತಾರೋ ಇಲ್ವೋ ಅಂತ. ಹೀಗೆ ಮುಂದುವರೆದ್ರೆ ಈ ಮಗು ಎಲ್ಲಪ್ಪ ದೂರ ಆಗುತ್ತೆ ನಮ್ಮಿಂದ ಅಂತ ಹೆದರೇ ಬಿಟ್ಟಿದ್ದೆ ಅತ್ತೆ. ಆದರೆ ಎಲ್ಲ ಸರಿ ಹೋಯ್ತು. ಇದಕ್ಕೆ ಮುಖ್ಯ ಕಾರಣ ನೀವೇ ಅತ್ತೆ. ನನಗನ್ಸುತ್ತೆ ನೀವೇ ಎಲ್ಲ ನಿಮ್ಮ ಮಗನಿಗೆ ಬುದ್ಧಿ ಹೇಳಿರಬೇಕು, ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಒಳ್ಳೆ ಬುದ್ಧಿ ಬರುತ್ತೆ ಹೇಳಿ? ಹಾಂ, ಸರಿ, ನೀನು ಹೋಗ್ಬಿಟ್ಟು ದೋಸೆ ಹಾಕೋ ಬರೋಗು. ಸರಿ ಅತ್ತೆ. ಅಲ್ಲ, ಈ ನನ್ನ ಮಗು ಅಂತ ಒಪ್ಕೊಂಡೇ ಬಿಟ್ನಾ? ಹೆಂಗೆ ಸಾಧ್ಯ ಆಗುತ್ತೆ? ನಾನು ಏನೇನೋ ಅಂದ್ಕೊಂಡಿದ್ನಲ್ಲ, ಹಿಂಗಾಗೋಯ್ತಲ್ಲ, ಏನು ಮಾಡಲಿ ಇವಾಗ? ಈ ವಿಷಯ ಏನಾದ್ರೂ ದೊಡ್ಡವನು ಗೊತ್ತಾದರೆ ಸುಮ್ಮನೆ ಇರ್ತಾನ? ಇವಾಗಲೇ ಉರ್ರಂತ ಉರಿತಿದ್ದಾನೆ ಅವನು. ಇದೆಲ್ಲ ಗೊತ್ತಾಗ್ಬಿಟ್ರೆ ಎಲ್ಲ ನನ್ನ ಮೇಲೆ ಆಗ್ತಾನೋ ಏನೋ. ನೋಡೋಣ ಇನ್ನು ಏನಾಗುತ್ತೋ ಅಂತ. ಅದರಲ್ಲೂ ಹೆಣ್ಮಗು ತಾನೇ. ಅಯ್ಯಯ್ಯೋ, ಇವಾಗ ಹೆಣ್ಮಗು ಅಂತ ಅನ್ನೋಂಗೇ ಇಲ್ಲ. ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಒಂದೇ ರೂಲ್ಸ್ ಇರುತ್ತೆ. ಏನು ಮಾಡಲಿ ಇವಾಗ ನಾನು? ಏನು ತೋರಿಸ್ತಾ ಇಲ್ವಲ್ಲ. ಅಮ್ಮ, ನಾನು ಹೋಗ್ಲ ನಮ್ಮ ಅತ್ತೆ ಮನೆಗೆ? ಅಲ್ಲ, ನಾನು ಬಂದು 3 ದಿನ ಆಯಿತು. ಪಾಪ ಕಿರಣು ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಬಂದು ಹೋಗ್ತಿದ್ದಾರೆ. ಪಾಪ ಅವ್ರಿಗೆ ಕಷ್ಟ ಅಲ್ವಮ್ಮ? ಅದು ಅಲ್ಲದೆ ಅತ್ತೆಗೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೇನೋ. ಓಹೋ, ಏನೇ ಇಷ್ಟು ದಿನ ನಿಮ್ಮ ಅತ್ತೆಗೆ ನೀನೇ ಹೋಗಿ ಮಾಡ್ಕೊಡ್ತದ್ದ? ಹೆಂಗೆ? ನೀನು ಮದುವೆಗೆ ಮೊದಲು ಮಾಡ್ತಿರ್ತಾನೆ? ಹ್ಞೂಮ್ಮ, ಇಷ್ಟು ದಿನ ಅವರೇ ಮಾಡ್ತಾಯಿದ್ರು. ಆದರೆ ಪಾಪ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದ್ದಾರಲ್ಲಮ್ಮ, ಹಾಗಾಗಿ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆಲ್ಲ ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ನಂಗೆ ಸ್ವಲ್ಪ ಬೇಜಾರಷ್ಟೇ, ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು ನಾನು. ಯಾಕೆ ದಪ್ಪ ಆಗಲ್ಲ ಹೇಳು? ನೀನೇಂತ ಸೊಸೆ ಸಿಕ್ಕಿದ್ಮೇಲೆ ಕೂಸೆ ಎಲ್ಲ ಮಾಡಾಕ್ತಿಯಲ್ಲ, ಅದಕ್ಕೆ ಕುಂತು ಜಗ ದಪ್ಪ ಆಗ್ತಿದ್ದಾಳೆ ಅಮ್ಮ. ಯಾಕಮ್ಮ ಪಾಪ ಹಂಗಂತೀಯ? ಅವರು ನನ್ನ ಮದುವೆಗೆ ಮೊದಲೇ ದಪ್ಪನೇ ಇದ್ರಲ್ಲ. ಅದು ನಿಜನೇ ಬಿಡು. ಅಲ್ಲ, ನಾನು ನಿಮ್ಮೊಂದು ಪ್ರಶ್ನೆ ಕೇಳಬೇಕು. ನಿಮ್ಮತ್ತೆ ಪರವಾಗಿಲ್ವೇನೆ? ನಿಂಗೇನು ಕಾಟ ಕೊಡಲ್ವಾ? ಕಾಟನ? ಕಾಟ ಯಾಕೆ ಕೊಡ್ತಾರಮ್ಮ? ಅದು ಸರಿನೇ ಬಿಡು. ನಿನಗೆ ಕಾಟ ಕೊಟ್ಟರೆ ನಾನು ನಿಮ್ಮಪ್ಪ ಸುಮ್ಮನೆ ಇರಬೇಕಲ್ಲ, ಆ ಬೈಕೆಲ್ಲೋ ಸುಮ್ಮನೆ ಇರ್ತಾರೆ ಅಂತ ಅನಿಸುತ್ತೆ. ಇಲ್ಲ ಅಂದರೆ ನಿನ್ನಂತ ದೊಡ್ಡ ಮನಸ್ಸಿ ಹುಡುಗಿ ಸಿಕ್ಬಿಟ್ಟಿದ್ರೆ ಸುಮ್ಮನೆ ಬಿಟ್ಟಿದ್ರ? ನೀನು ತವ್ರ ಮನೆಗೆ ಹೊತ್ತೋಗೋ ಬರೋಗು ಇತ್ತೋಗೋ ಬರೋಗು ಅಂತ ಪದೇ ಪದೇ ಹೇಳಿ ಕಳಿಸ್ತಿದ್ರು. ಏನಮ್ಮ, ನನಗಂತೂ ಅತ್ತೆ ಆಗಲಿ ಮಾವ ಆಗಲಿ ಇದುವರೆಗೂ ಏನೂ ಕೇಳಿಲ್ಲಪ್ಪ. ಯಾಕೆ ಕೇಳ್ತಾರೆ ಹೇಳು? ಅವ್ರಿಗೆ ಗೊತ್ತಿದೆಯಲ್ಲ
ಎಲ್ಲ ಆಸ್ತಿ ಆಫೀಸು ಎಲ್ಲ ಬರೋದು ನೀನು ಒಬ್ಳಿಗೆ ಅಂತ. ಅದಕ್ಕೆ ಗಂಡ ಅಂತೀವಿ ಸುಮ್ಮನಿದ್ದಾರೆ. ಏನೋ ಅಮ್ಮ, ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ನಾನಂತೂ ನನ್ನ ಗಂಡ ಮನೆಯಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ಇಲ್ಲಿ ಹೇಗಿದ್ನೋ ಅಲ್ಲೂ ಹಾಗೇ ಇದ್ದೀನಿ. ಹೋಗ್ಲಿ ಬಿಡಮ್ಮ, ಏನಾದರೂ ಆಗಲಿ, ನೀನು ಖುಷಿಯಾಗಿದ್ದು ಸಾಕಷ್ಟೇ ನನಗೆ. ಅಲ್ಲ ಕಣೆ ಪವಿತ್ರ, ನೀನು ಅತ್ತೆ ಮಾವ ಜೊತೆಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ಯಾ ಹೆಂಗೆ? ಯಾಕಮ್ಮ ಹಂಗೆ ಕೇಳ್ತಾ ಇದ್ದೆಲ್ಲ? ಅತ್ತೆ ಮಾವ ಜೊತೆಲೇ ಇರಬೇಕಾ ಬೇಡವಾ ಅಂದರೆ ನಾವೆಲ್ಲ ಹೋಗೋಕ್ಕಾಗುತ್ತೆ? ಅಲ್ಲ ಕಣೆ, ನೀನು ಇವಾಗ ಇಷ್ಟು ದೊಡ್ಡ ಮನೆಯಲ್ಲಿದ್ದು ಹೋಗಿ ಆ ಮಿಡಿಲ್ ಕ್ಲಾಸು ಮನೆಯಲ್ಲಿ ಹೇಗೆ ಜೀವನ ಮಾಡ್ತೀಯಾ? ಅಲ್ಲ, ನೀನು ಯಾಕೆ ನಿನ್ನ ಗಂಡನ ಒಪ್ಪಿಸಿ ಬೇರೆ ಮನೆ ಮಾಡ್ಕೊಂಡಿರಬಾರ್ದು? ಅಂದರೆ ನಾನು ನಿಮ್ಮ ಅಪ್ಪಂಗೆ ಹೇಳ್ತೇನೆ ಒಂದು ಮನೆ ಕೊಡ್ಸೋಕ್ಕೆ. ಆ ಮನೆಯಲ್ಲಿ ನೀವಿಬ್ಬರು ಆರಾಮಾಗಿ ಖುಷಿಯಾಗಿರು. ಅದನ್ನು ಬಿಟ್ಬಿಟ್ಟು ಆ ಮನೆಯಲ್ಲಿ ಬೆಳಗ್ಗೆ ಎದ್ದು ಎಲ್ಲರಿಗೂ ಅಡುಗೆ ಮಾಡಿ ಕಸ ಗುಡಿಸಿ ಬಟ್ಟೆ ಹೋಗ್ಕೊಂಡು ಯಾಕೆ ಹಿಂಸೆ ಪಡ್ತೀಯ ಹೇಳು? ಅಮ್ಮ, ನಿನ್ಗೆ ಯಾರು ಹೇಳಿದ್ರು ನಾನು ಅಲ್ಲಿ ಹಿಂಸೆ ಪಡ್ತಾ ಇದ್ದೀನಿ ಅಂತ? ಹಾಂ, ನನಗೆ ಯಾವ ಹಿಂಸೆನೂ ಇಲ್ಲ. ಅಲ್ಲಮ್ಮ, ನೀನು ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲ, ಅತ್ತೆ ಮಾವನಿಗೆ ನನ್ನ ಮತ್ತು ಕಿರಣ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಇವಾಗ ನಾನು ಹೋಗಿದ ತಕ್ಷಣ ಕಿರಣ್ನ ಒಪ್ಕೊಬಿಡ್ತಾರಾ? ಹಾಂ, ಕಿರಣ್ ಒಪ್ಕೊಂಡ್ರೆ ನಿಂಗೇನು ತೊಂದರೆ ಇಲ್ವಾ? ನೋಡಮ್ಮ, ಅದೆಲ್ಲ ಆಗದಿರೋ ಕೆಲಸ. ಅಷ್ಟಕ್ಕೂ ನನಗೆ ಅತ್ತೆ ಮಾವನ ಬಿಟ್ಬಿಟ್ಟು ದೂರ ಹೋಗೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಆಯಿತಾ? ಪಾಪ ಅಮ್ಮ, ಅವರು ನನ್ಗೇನು ಮಾಡ್ತಾರೆ ಹೇಳಿ? ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನನಗಂತೂ ಅವ್ರ ಜೊತೆ ಇರೋಕ್ಕೆ ತುಂಬಾ ಖುಷಿ ಆಗುತ್ತೆ ಗೊತ್ತಾ? ನನಗೆ ಅವ್ರ ಜೊತೆ ಇದ್ದರೆ ನಿನ್ನ ಮತ್ತು ಅಪ್ಪ ಜೊತೆ ಹೇಗಿರ್ತೀನೋ ಹಾಗೆ ಆರಾಮಾಗಿರ್ತೀನಿ. ದಯವಿಟ್ಟು ಅಮ್ಮ, ನನ್ನ ಖುಷಿನ ಕಿತ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಹೇ ಪವಿತ್ರ, ಏನೇ ಮಾಡ್ತಾ ಇದೆಯಾ? ಯಾವ ತಾಯಿ ಅದ್ರ ಮಗಳ ಖುಷಿನ ಕಿತ್ಕೊಳ್ಳೋಕೆ ಅಂತಾಳ? ನಾನು ಹೇಳ್ತಾ ನೀನು ಒಳ್ಳೇದಕ್ಕೆ. ನಿನಗೆ ಇವಾಗ ಅರ್ಥ ಆಗಲ್ಲ, ಒಂದೆರಡು ದಿನ ಹೋಗ್ಲಿರು, ಆವಾಗ ಗೊತ್ತಾಗುತ್ತೆ ನಿಮ್ಮ ಮತ್ತೆ ಏನು ಅಂತ. ಸರಿ ಅಮ್ಮ, ನೀನು ಹೇಳ್ದಂಗೆ ಆದರೆ ಆವಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸರಿಮ್ಮ, ನಾನೇ ಹೋಗ್ತೀನಿ, ಆಯಿತಾ? ಸರಿ, ಹೋಗಮ್ಮ ಹೋಗು. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅಮ್ಮ, ಇವಾಗ ನೀನು ಆರಾಮಾಗಿ ತಾನೇ ಇದೆಯಾ? ಬಿಡು, ಪರವಾಗಿಲ್ಲ. ಅಪ್ಪನೂ ಮತ್ತೆ ಇನ್ನೂ ಇವತ್ತು ಬರ್ತಾನೆ ಅಂತ ಅನಿಸುತ್ತೆ. ಫೋನ್ ಮಾಡಿದ್ರ ಸಂಜೆ ಬರ್ತೀನಿ ಅಂತ. ಮತ್ತಿನ್ನೇನಮ್ಮ, ನಾನು ಹೋಗ್ತೀನಿ. ಹಾಂ ಸರಿ, ಹೋಗ್ತೀನಿ ಅಂದರೆ ಹೆಂಗೆ ಹೋಗ್ತೀಯ ಇವಾಗ? ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಕಿರಣ್ ಬರೋಕ್ಕೆ ಸಂಜೆ ಆಗುತ್ತಲ್ಲ, ಅಲ್ಲಿವರೆಗೂ ಇರೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಹೋಗ್ತೀನಮ್ಮ. ಡ್ರೈವರ್ ಕರ್ಕೊಂಡೋಗೆ? ಬೇಡ ಬಿಡಮ್ಮ, ಪರವಾಗಿಲ್ಲ, ನಾನು ಕ್ಯಾಬಲ್ಲೇ ಹೋಗ್ತೀನಿ. ಸರಿ ಅಮ್ಮ, ನೀನು ಇಷ್ಟ. ಇವಳಿಗೆ ಇವಾಗ ಹೊಸ್ತಲ್ಲ, ಹಾಗಾಗಿ ಗೊತ್ತಾಗಲ್ಲ. ಮುಂದೊಂದು ದಿನ ಗೊತ್ತಾಗುತ್ತೆ ನಮ್ಮಮ್ಮ ಹೇಳಿದ್ದು ನಿಜ ಅಲ್ವಾ ಅಂತ. ಆವಾಗ ಬೇರೆ ಮನೆ ಮಾಡಿದ್ರು ಮಾಡ್ತಾಳೆ. ಲಾವಣ್ಯ, ಲಾವಣ್ಯ, ಇದ್ಯಾಕೆ ಹಿಂಗೆ ಕುತ್ಕೊಬಿಟ್ಟಿದೆಯಲ್ಲ? ಪರಿ ಬಾ. ಅದು ಏನಿಲ್ಲ ಕಣೆ, ಹೀಗೆ ಸುಮ್ಮನೆ ಕುತ್ಕೊಂಡಿದ್ದೆ. ಬಾ ಕುತ್ಕೋ. ಅಲ್ಲ ಕಣೆ, ಈಗ ಆಗಿದ್ದು ಹೆಂಗೂ ಆಗೋಗಿದೆ. ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೂತ್ಕೊಂಡ್ರೆ ಮುಂದೆ ಜೀವನ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ ಏನಾದ್ರೂ? ಜೀವನನ? ನಾನು ಜೀವನದಲ್ಲಿ ಯೋಚನೆ ಮಾಡೋ ಹಾಗೆ ಯಾವತ್ತೂ ನಡೆದಿಲ್ಲ ಕಣೆ. ಹಾಗಾಗಿ ಜೀವನ ಹೇಗೋಗುತ್ತೋ ಹಾಗೆ ಇದ್ಬೇಡ ಅಂತ ಸುಮ್ಮನಿದ್ದೀನಿ. ಅದು ಸರಿ, ನಿನ್ನ ಗಂಡಿನ ಬಗ್ಗೆ ಏನೊಂದು ವಿಚಾರ ಗೊತ್ತಾಯ್ತಾ? ಹಾಂ, ಅಲ್ಲ, ಹೋಗಿ ಒಂದು ವಾರ ಆಗ್ತಾಯಿದೆಯಲ್ಲ, ಒಂದು ಫೋನು ಮಾಡಿಲ್ವೇನೆ? ಕಣೆ, ಫೋನಲ್ಲ, ಅವ್ರು ಎಲ್ಲೇ ಹೋದ್ರು ಏನು ಮಾಡ್ತಾ ಇದ್ದಾರೆ ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ಅಲ್ಲ ಕಣೆ, ನಿಮ್ಮ ಯಜಮಾನ್ರಿಗೆ ಅತ್ತೆ ಮಾವ ಅಂತ ಬಂಧು ಬಳಗ ಯಾರೂ ಇಲ್ವಾ? ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ ಕಣೆ. ಹಾಂ, ಆದರೆ ಒಬ್ರು ಅಕ್ಕ ಇದ್ದಾರೆ. ಇವಾಗ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಮದುವೆ ಹೊಸದಲ್ಲಿ ಒಂದ್ಸರಿ ನಮ್ಮ ಮನೆಗೆ ಬಂದು ಹೋಗಿದ್ರು ಅಷ್ಟೇ. ಅದನ್ನೇ ಬಿಟ್ಟರೆ ಮತ್ತೆ ಯಾವಾಗಲೂ ನಾನು ಅವ್ರನ್ನ ಭೇಟಿ ಆಗೇ ಇಲ್ಲ. ಒಂದು ವೇಳೆ ನಿಮ್ಮ ಯಜಮಾನ್ರು ಅವ್ರ ಮನೆಗೆ ಹೋಗಿದ್ರೆ? ಹಾಂ, ಏನೋ ಅಪ್ಪ, ಒಂದು ವೇಳೆ ಅವ್ರ ಮನೆಗೆ ಹೋಗಿದ್ದಿದ್ರೆ ಏನಾದರೂ ವಿಚಾರ ಗೊತ್ತಾಗ್ತಾ ಇತ್ತೋ ಏನೋ. ಇಲ್ಲಾಂದರೆ ಅವ್ರ ಅಕ್ಕ ಬಂದು ಕೇಳೋಕ್ಕಾದ್ರೂ ಬರ್ತಾ ಇದ್ರಲ್ಲ, ಯಾಕೆ ಈ ರೀತಿ ಮಾಡಿದೆ ಅಂತ. ಕಣೆ, ಅಲ್ಲಿ ಹೋಗಿರಲ್ಲ, ಮತ್ತೆಲ್ಲಿ ಹೋಗಿರ್ಬೋದು? ಏನೋ ಅಪ್ಪ, ಬಿಡು, ಎಲ್ಲೋದ್ರೆ ಏನು, ನನಗೇನು. ನನಗನ್ಸುತ್ತೆ ಅವರು ಇನ್ನೊಂದು ಹುಡುಗಿ ಯಾರಾದರೂ ಹುಡ್ಕೊಂಡು ಹೋಗಿರ್ತಾರೇನೋ ಅಂತ. ಹಂಗಂತೀಯಾ? ನನಗೇಕೋ ಹಂಗೆ ಅನಿಸ್ತಿಲ್ಲ ಕಣೆ. ಯಾಕೋ ನನಗೆ ಅನುಮಾನ ಬರ್ತದೆ. ಏನಂದರೆ ಅವ್ರು ನಿಂಗೆ ಏನಾದರೂ ಮುಂದೆ ತೊಂದರೆ ಕೊಡ್ತಾರಾ ಅಂತ. ಕೊಡಲಿ ಬಿಡು ಪರಿ, ಅವ್ರು ಏನು ಬೇಕೋ ಮಾಡಲಿ. ನಾನಂತೂ ಗಟ್ಟಿಯಾಗಿದ್ದೀನಿ. ಇನ್ನು ಮುಂದೆ ಯಾವ ನಿರ್ಧಾರ ತೊಗೊಳ್ಬೇಕಾದ್ರೂ ಅದು ನನ್ನ ಇಷ್ಟನೇ ಆಗಿರುತ್ತೆ. ಇದಂತೂ ಖಚಿತ. ಇನ್ನು ಮುಂದೆ ಅವ್ರಿಗೆ ನನ್ನ ಲೈಫಲ್ಲಿ ಯಾವುದೇ ಸ್ಥಾನ ಇರೋದಿಲ್ಲ. ಅವ್ರು ಏನೇ ಮಾಡಿದ್ರು
ಮತ್ತೆ ನನ್ನ ಜೀವನದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೇಯ್ ಲಾವಣ್ಯ, ಮನೆ ಒಳಗಿದ್ಯೋ ಎಲ್ಲಾದ್ರೂ ಹಾಳಾಗಿ ಹೋಗಿದ್ಯೇ? ಅಯ್ಯೋ ಲಾವಣ್ಯ, ಇದಾರದು ನಿನ್ನ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರಲ್ಲ. ಬಾ ಹೋಗಿ ನೋಡೋಣ. ಅಯ್ಯೋ ಹೌದು ಪರಿ, ಇವ್ರು ಯಾರಿರ್ಬೋದು? ಏನೇ ಮನೆ ಹಾಲಿ, ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನನ್ ಗೀತಿ ಮೋಸ ಮಾಡ್ಬೇಕು ಅಂತ. ಲಾವಣ್ಯ, ಇವ್ರು ಯಾರು ಅಂತ ನಿನ್ಗೆ ಗೊತ್ತಿದ್ಯಾ? ಹಾ ಪರಿ, ನಾನು ಈಗಷ್ಟೇ ಹೇಳ್ತಾ ಇದ್ನಲ್ಲ, ಅವ್ರ ಅಕ್ಕ ಒಬ್ರು ಇದ್ರು ಅಂತ. ಅದೇ ನಮ್ಮ ಯಜಮಾನ್ರಿಗೆ ಅಕ್ಕ ಇದ್ರು ಅಂತ, ಅವರೇ ಇವರು. ಅಲ್ಲ ಇವಾಗ ಏನಾಗೋಯ್ತು? ನೀನು ಕಿಚ್ಚಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಏನಾಯ್ತು? ಮೊದ್ಲದನ್ನ ಹೇಳಿ, ಆಮೇಲೆ ನಿಮ್ಮ ಬಾಯಿ ಬಂದೆ ಮಾತಾಡೋರಂತೆ. ಏನು ಹೇಳ್ಬೇಕು? ಎಲ್ಲೇ ನನ್ನ ತಮ್ಮ? ಎಲ್ಲಿ? ಬಾಯಿ ಬಿಡು. ಎಲ್ಲಿ ಕಳ್ಸಿದ್ಯಾ ಅವನನ್ನ? ಅಯ್ಯೋ ದೇವ್ರೆ, ನಿಮ್ಮ ತಮ್ಮ ಎಲ್ಲೋದು ನನಗೇನು ಗೊತ್ತು? ಏನು ಎಲ್ಲೋದು ಅಂತ ಗೊತ್ತಿಲ್ವಾ? ನೀ ಏನಾದ್ರು ಅವ್ನಿಗೆ ಹೆಂಡ್ತಿನ ಅಥವಾ ಬೇರೆ ಏನಾದ್ರನ? ನೋಡಿ ಆಂಟಿ, ಸ್ವಲ್ಪ ನಾಲ್ಗೆ ಬಿಗಿಡ್ದು ಮಾತಾಡಿ. ಅಲ್ಲ ಇಷ್ಟು ವರ್ಷ ಇಲ್ದಲ್ಲ, ಇವಾಗ ನಿಮ್ಮ ತಮ್ಮ ಅಂತ ಹುಡ್ಕೊ ಬಂದಿದ್ರಲ್ಲ, ನೀವು ಇಷ್ಟು ಎಲ್ಲೋಗಿದ್ರಿ? ನೋಡು, ನಿನಗದೆಲ್ಲ ಬೇಜಾರ ವಿಚಾರ. ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಮರ್ಯಾದೆಗೆ ಹೇಳ್ದೆ ಸರಿ. ಅಲ್ಲ ನಾನು ಒಂದು ವಾರದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾರೆ, ನಮ್ಮ ಮನೆ ಕಡೆಗೂ ಬಂದಿಲ್ಲ. ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕೇಳಿದ್ರೆ ಎಲ್ಲ ವಿಚಾರ ಗೊತ್ತಾಯ್ತು ನನಗೆ. ಅದಕ್ಕೆ ನನ್ನ ತಮ್ಮ ಎಲ್ಲಿದ್ದಾನೋ ಮರ್ಯಾದೆಯಾಗಿ ಸಂಜೆ ಒಳಗಡೆ ಅವ್ನು ಬರಬೇಕು. ಇಲ್ಲ ಅಂದರೆ ನಾನು ಸುಮ್ಮನೆ ಅಂತೂ ಬಿಡೋದಿಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಇದು ಒಳ್ಳೆ ಆಯ್ತಲ್ಲ. ಏನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀರಾ? ಹೋಗಿ ಏನು ಮಾಡ್ತಾರೋ ಮಾಡ್ಕೊ ಹೋಗಿ. ನನಗಂತೂ ನಿಮ್ಮ ತಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಏನು ನಿಮ್ಮ ತಮ್ಮ ನೀವು ಚೆನ್ನಾಗೇ ಇದ್ದೀರಾ, ಫೋನ್ ಬೇರೆ ಮಾತಾಡ್ತಾ ಇದ್ದೀರಾ? ಅಲ್ಲ ನನಗಂತೂ ವಿಷಯ ಗೊತ್ತೇ ಇಲ್ವಲ್ಲ. ನಿಂಗೆ ಗೊತ್ತಾಗಬೇಕು. ನೀನು ಯಾವ ಓಳು ಅಂತ ನಾನು ನಿಮ್ಗೆ ಹೇಳ್ಬೇಕು ಅಂದರೆ, ನಾನು ನನ್ನ ತಮ್ಮ ಹತ್ರ ಮಾತಾಡಬೇಕಾದ್ರೆ ನೀನು ಪರ್ಮಿಷನ್ ತಗೋಬೇಕಾಗಿತ್ತಾ? ನೋಡಿ ಆಂಟಿ, ನಾನು ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಲ್ಲ ನಾನು ನಿಮ್ಗೆ ಸಂಬಂಧನೇ ಇಲ್ವಾ ಹಾಗಾದ್ರೆ? ಹಾಗಿದ್ಮೇಲೆ ನಿಮ್ಮ ತಮ್ಮನ ಬಗ್ಗೆ ನನ್ನ ಕೇಳಕ್ಕೆ ಯಾಕೆ ಬಂದಿದ್ದೀರಾ? ಹೋಗಿ. ನೋಡಿ ಅಮ್ಮ, ನಂಗೆ ನೀವು ಯಾರು ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ತಮ್ಮನ ಬಗ್ಗೆ ನಿಮ್ಗೆಲ್ಲ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮೊದಲು ಅದನ್ನು ನಿಮ್ಮ ಲಾವಣ್ಯ ಅಂತ ಕೇಳಿ ತಿಳ್ಕೊಳ್ಳಿ, ಆಮೇಲೆ ಹಿಂಗೆಲ್ಲ ಮಾತಾಡಿ. ಅದನ್ನು ಬಿಟ್ಬಿಟ್ಟು ಇವಾಗ ಏಕಾಕಿ ಬಂದು ಪಾಪ ಅವಳು ಇವಾಗ ನೊಂದಿದ್ದಾಳೆ. ಅವಳನ್ನ ಈ ರೀತಿ ಬಾಯಿಗೆ ಬಂದಾಗ ಬೈತಾರಲ್ಲ, ಅವಳಿಗೆ ಬೇಜಾರಾಗೋದಿಲ್ವಾ? ಓ ನೀನು ಅವಳ ಫ್ರೆಂಡು? ನೋಡು, ನೀನಂತ ಮನೆ ಹಾಳು ಫ್ರೆಂಡ್ಸ್ ಇದ್ರೆ ಹೆಣ್ಮಕ್ಳು ಹಿಂಗೆ ಕುಲ್ಗೆಟ್ಟು ಹೋಗ್ತಾರೆ. ನೀ ಫುಲ್ ಸಪೋರ್ಟ್ ಅಂತ ಅವಳಿಗೆ. ನಿನಗೂ ಸೇರಿಸಿ ಕಂಪ್ಲೇಂಟ್ ಕೊಡ್ತೀನಿ. ನೋಡ್ತಾ ಇರಿ, ನಿಮ್ಮಿಬ್ರಿಗೂ ಸೇರಿಸಿ ನನ್ನ ಗತಿ ಕಾಣಿಸ್ತೀನಿ. ನನ್ನನ್ನು ಏನು ಅನ್ಕೊಬಿಟ್ಟಿದಿರೋ ಗೊತ್ತಿಲ್ಲ, ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನಾನಂತ ನಿಮ್ಮಿಬ್ಬರಿಗೆ ತಕ್ಕ ಪಾಠ ಕಲಿಸ್ತೀನಿ. ನೋಡ್ತಾ ಇರ್ರಿ. ಏನೋ ಪಾಪ ಅಂತ ಸುಮ್ಮನೆ ಹೋಗೋಣ ಅಂತ ಅನ್ಕೊಂಡ್ರೆ ಅದೇ ಮಾತಾಡ್ತಾಳೆ. ನಾನೇ ಹೋಗು ಅಂತಾಳೆ. ಎಷ್ಟಿರ್ಬೇಕು ಇವಳಿಗೆ? ಬಂಗಾರದಂತ ನನ್ನ ತಮ್ಮ ಎಲ್ಲ ಹೋದ್ನೋ ಏನು ಮಾಡ್ಕೊಂಡ್ನೋ ಯಾರಿಗೂ ಗೊತ್ತಿಲ್ಲ. ಇದೇ ಲಾವಣ್ಯ, ಈ ಅಮ್ಮ ಇದ್ದಕ್ಕಿದ್ದಂಗೆ ಬಂದು ಇಷ್ಟೆಲ್ಲ ಅಂದೋಗ್ತಾಳಲ್ಲ. ಆಗ್ಲಿ ಬಿಡು ಪರಿ, ಏನಾಗುತ್ತೋ ಆಗ್ಲಿ. ನಾನಂತೂ ಎಲ್ಲದಕ್ಕೂ ರೆಡಿಯಾಗೇ ಇದ್ದೀನಿ. ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರೋ ಆಯ್ತಾ? ನಾನು ಆರಾಮಾಗಿರ್ತೀನಿ ಕಣೆ, ನೀನು ಆರಾಮಾಗಿರೋ ಆಯ್ತಾ? ನಾನು ಬರ್ತೀನಿ. ಹಾಂ ಸರಿ, ನೀನು ಮನೆಗೆ ಹೋಗು. ಯಾಕೆಂದರೆ ನಮ್ಮ ಅತ್ತೆ ಇದ್ದಾರೆ ಕಣೆ, ಹಾಗಾಗಿ ನಾನು ತುಂಬ ಹೊತ್ತು ಇಲ್ಲಿ ಇರೋಕ್ಕಾಗೋದಿಲ್ಲ, ಅದಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಪರವಾಗಿಲ್ಲ ಕಣೆ, ನೀನು ಆರಾಮಾಗಿರು, ನನಗೇನು ತೊಂದರೆ ಇಲ್ಲ ಆಯಿತಾ?